ಹಾಯ್ ಹಲೋ ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. CTET ಮ್ಯಾಥ್ಸ್ ಪೇಪರ್ 2 ಸೀರೀಸ್ ನಡೀತಾ ಇದೆ. ಅದರಲ್ಲಿ ಇವತ್ತು ಡೇ 5. ಅದಕ್ಕಿಂತ ಮುಂಚೆ ಲಾಸ್ಟ್ 4 ಡೇಸಲ್ಲಿ ನಾವು ಏನೇನು ಸ್ಟಡಿ ಮಾಡಿದ್ದೀವಿ ಅಂತ ಒಂದು ಚಿಕ್ಕದಾಗಿ ಕ್ವಿಕ್ ರಿಕಾಲ್ ಮಾಡ್ಕೊಂಬರೋಣ. ಹೌದಾ, ನಂಬರ್ ಸಿಸ್ಟಮ್ ಬಗ್ಗೆ ಓದಿದ್ವಿ. ನಂಬರ್ ಸಿಸ್ಟಮಲ್ಲಿ ಟೈಪ್ಸು ರಿಯಲ್ ನಂಬರ್ಸ್, ಇಮ್ಯಾಜಿನರಿ ನಂಬರ್ಸ್ ಅಂತ ಹೇಳಿದ್ದೆ. ಮತ್ತು ರಿಯಲ್ನಲ್ಲಿ ಇರ್ರ್ಯಾಷನಲ್, ರ್ಯಾಷನಲ್. ಹೌದಾ, ರ್ಯಾಷನಲ್ನಲ್ಲಿ ಇಂಟೀಜರ್ ಮತ್ತು ಫ್ರ್ಯಾಕ್ಷನ್ಸ್. ಹೌದಾ, ಇಂಟೀಜರ್ನಲ್ಲಿ ಮತ್ತೆ 2 ಟೈಪ್ಸ್, ಹೋಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್. ಹೌದಾ, ಇದಿಷ್ಟು ಫಸ್ಟ್ ಡೇ ಅಲ್ಲಿ ನಂಬರ್ ಸಿಸ್ಟಮಲ್ಲಿ ನಾವು ಓದಿರೋದು. ಓಕೆ, ಇನ್ನು ಡೇ 2ಗೆ ಏನು ಓದಿದ್ವಿ? ಪ್ರಾಪರ್ಟೀಸ್ ಆಫ್ ನಂಬರ್ ಸಿಸ್ಟಮ್ ಅಂತ ಓದಿದ್ವಿ. ಹೌದಾ, ಅಸೋಸಿಯೇಟಿವ್ ರೂಲ್, ಹೌದಾ, ಅಸೋಸಿಯೇಟಿವ್, ಕಮ್ಯೂಟೇಟಿವ್, ಡಿಸ್ಟ್ರಿಬ್ಯೂಟಿವ್, ಅಡಿಟಿವ್ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ಗಳನ್ನ ನೋಡಿದ್ವಿ. ಓಕೆ, ನೆಕ್ಸ್ಟು ಡೇ 3ಅಲ್ಲಿ ಏನು ಓದಿದ್ವಿ? ಡಿವಿಸಿಬಿಲಿಟಿ ರೂಲ್ ಓದಿದ್ವಿ. ಓಕೆ, ಎರಡರದ್ದು ಡಿವಿಸಿಬಿಲಿಟಿ ರೂಲ್ ಏನಿದೆ, ಲಾಸ್ಟ್ ಡಿಜಿಟು 2 4 6 8 0 ಇರಬೇಕು. 4ರದ್ದೇನು ಲಾಸ್ಟ್ 2 ಡಿಜಿಟ್ಸ್ 4ಇಂದ ಡಿವೈಡ್ ಆಗಬೇಕು. 8ಅದು ಲಾಸ್ಟು 3 ಡಿಜಿಟು 8ಇಂದ ಡಿವೈಡ್ ಆಗಬೇಕು. ಹೌದಾ, 16ದು ಲಾಸ್ಟ್ 4 ಡಿಜಿಟು 16ಇಂದ ಡಿವೈಡ್ ಆಗಬೇಕಿತ್ತು. ಹೌದಾ, ನೆಕ್ಸ್ಟು 3ದು 9ದು ಏನು ಓದಿದ್ವಿ? ಸಮ್ ಆಫ್ ಡಿಜಿಟ್ ಏನಾಗಬೇಕು? ಅದು 3ಇಂದ ಅಥವಾ 9ಇಂದ ಡಿವೈಡ್ ಆಗಬೇಕು. ಹೌದಾ, ಈ ರೀತಿ ಡಿವಿಸಿಬಿಲಿಟಿ ರೂಲ್ಸ್ನ ನೋಡಿದ್ದೀವಿ. ಓಕೆ, ಇನ್ನು ಡೇ 4ಅಲ್ಲಿ ಏನು ನೋಡಿದ್ವಿ? LCM ಆ್ಯಂಡ್ HCFನ ನೋಡಿದ್ವಿ. ಹೌದಾ, LCM ಯಾವ ರೀತಿ ಕಂಡುಹಿಡಿಬೇಕು, HCF ಯಾವ ರೀತಿ ಕಂಡುಹಿಡಿಬೇಕು, ಯಾವ ಟೈಪ್ಸಲ್ಲಿ ಕ್ವಶನ್ಸ್ ಕೇಳ್ತಾನೆ ಅಂತ ಡೇ 4ಅಲ್ಲಿ ನೋಡಿದ್ವಿ. ಓಕೆ, ಇವತ್ತು ಡೇ 5. ಸೊ ಇವತ್ತು ಹೇಳ್ತಾ ಇರೋದು ಯಾವುದು? ಬೀಜಗಣಿತ. ನೋಡಿ, ಬೀಜಗಣಿತ ಅಂದ ಕೂಡಲೇ ಎಲ್ಲರದ್ದು ಎಕ್ಸ್ಪ್ರೆಷನ್ಸು ಈ ರೀತಿ ಇರುತ್ತೆ. ಹೌದಾ, ಸೊ ಈ ರೀತಿ ಇರೋ ಎಕ್ಸ್ಪ್ರೆಷನ್ನ ನಾನು ಚೇಂಜ್ ಮಾಡ್ತೀನಿ. ಸೊ ಡೈರೆಕ್ಟಾಗಿ ಕಾನ್ಸೆಪ್ಟಿಗೆ ಬರೋಣ. ನೋಡಿರಿ, ಅಲ್ಜಿಬ್ರಾ ಅಂದ್ರೇನು? ಕನ್ನಡದಲ್ಲಿ ಅದನ್ನು ನಾವು ಬೀಜಗಣಿತ ಅಂತೀವಿ. ಹೌದಾ, ಈ ಬೀಜಗಣಿತದಲ್ಲಿ ಏನೇನು ಒಳಗೊಂಡಿರುತ್ತಪ್ಪ ಅಂದರೆ ಸಂಖ್ಯೆಗಳನ್ನು ಒಳಗೊಂಡಿರುತ್ತೆ. ಗಣಿತ ಅಂದ್ರೇ ಸಂಖ್ಯೆಗಳು. ಹೌದಾ, ಮತ್ತು ಇದರಲ್ಲಿ ಹೇಳಬೇಕು ಅಂದರೆ ಸ್ಪೆಷಲಾಗಿ ಮತ್ತು ಅಕ್ಷರಗಳನ್ನು ಒಳಗೊಂಡಿರುತ್ತೆ, ಚಿಹ್ನೆಗಳನ್ನು ಒಳಗೊಂಡಿರುತ್ತೆ. ಹೌದಾ, ಈ ಸಂಖ್ಯೆಗಳು, ಅಕ್ಷರಗಳು ಮತ್ತು ಚಿಹ್ನೆಗಳು, ಹೌದಾ, ಇವುಗಳನ್ನು ಒಳಗೊಂಡಿದ್ದಂತಹ ಗಣಿತದ ಸಮಸ್ಯೆಗಳನ್ನು ನಾವು ಅದನ್ನು ಬಿಡಿಸುವಂಥ ಒಂದು ಪ್ರೊಸೀಜರ್ ಅಥವಾ ವಿಧಾನವನ್ನೇ ನಾವು ಏನಂತ ಕರಿತೀವಿ? ಬೀಜಗಣಿತ ಅಂತ ಕರಿತೀವಿ. ಹೌದಾ, ನೋಡಿ, ಬೀಜಗಣಿತ ಅಂದರೆ ಅಲ್ಜಿಬ್ರಾ. ಹೌದಾ, ಇನ್ನು ಅಕ್ಷರಗಳು ಅಂತ ಹೇಳಿದೆ. ಆ ಅಕ್ಷರಗಳಿಗೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಚರಾಂಶಗಳು ಅಂತ ಕರೀತಾರೆ. ಹೌದಾ, ಆ ಚರಾಂಶಗಳನ್ನು ಇಂಗ್ಲೀಷ್ನಲ್ಲಿ ವೇರಿಯಬಲ್ಸ್ ಅಂತ ಕರೀತಾರೆ. ಹೌದಾ, ಈ ವೇರಿಯಬಲ್ಸು ಎ ಇಂದ Z ತನಕ ಬರುವಂಥ ಆಲ್ಫಾಬೆಟ್ಸಲ್ಲಿ ಯಾವುದಾದ್ರೂ ಆಗಿರ್ಬೋದು. ಜಾಸ್ತಿ ಯೂಸ್ ಮಾಡೋದು, ಜನರಲಾಗಿ ಯೂಸ್ ಮಾಡೋದು ಚರಾಂಶಗಳು ಯಾವಪ್ಪ ಅಂದರೆ X, Y ಆ್ಯಂಡ್ Z. ಓಕೆ, ಅತಿ ಹೆಚ್ಚು ಬಳಸುವಂಥ ಚರಾಂಶಗಳು X, Y ಆ್ಯಂಡ್ Z. ಇವನ್ ABC ಕೂಡ ಬಳಸ್ತಾರೆ. ABC ಇವುಗಳನ್ನೇನಂತೀವಿ? ಚರಾಂಶಗಳು ಅಂತ ಕರಿತೀವಿ. ಹೌದಾ, ಮತ್ತು ಇನ್ನೊಂದೇನು ಬರುತ್ತೆ ಇದರಲ್ಲಿ? ಸಹಗುಣಕಗಳು ಅಂತ ಬರುತ್ತೆ. ಸಹಗುಣಕ, ಇಂಗ್ಲೀಷಲ್ಲಿ ಅದನ್ನು ಕೋಎಫಿಷಿಯೆಂಟ್ಸ್ ಅಂತ ಕರಿತೀವಿ. ಈ ಕೋಎಫಿಷಿಯೆಂಟ್ಸ್ ಏನಪ್ಪ ಅಂದರೆ ಚರಾಂಶಗಳ ಜೊತೆಗೆ ಬರೆದಿರುವಂಥ ಸಂಖ್ಯೆಗಳು. ಅಂದರೆ ಫಾರ್ ಎಕ್ಸಾಂಪಲ್ 7x 9y
17z 18a. ಹೌದಾ? ಈ ರೀತಿ ಕೊಟ್ಟಾಗ ಎಕ್ಸ್ ಜೊತೆ ಬರೆದಿರುವಂಥ 7 ಇದೇನಿದೆ, ಇದು ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತೀವಿ. 9 ಇದು ವೈದ ಕೋಎಫಿಷಿಯಂಟ್. 17 ಇದು ಝೆಡ್ದ ಕೋಎಫಿಷಿಯಂಟ್. 18 ಇದು ಎನ ಕೋಎಫಿಷಿಯಂಟ್. ಇವುಗಳನ್ನು ಸಹಗುಣಕಗಳು ಅಂತ ಕರಿತೀವಿ. ಚರಾಂಶಗಳ ಜೊತೆಗೆ ಬರೆದಿರುವಂಥ ಸಂಖ್ಯೆಗಳನ್ನು ಸಹಗುಣಕಗಳು ಅಥವಾ ಇಂಗ್ಲೀಷಲ್ಲಿ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಓಕೆ, ಮತ್ತು ಇದರಲ್ಲಿ ಇನ್ನೊಂದು ಏನು ಬರುತ್ತೆ ಅಂದರೆ ಸ್ಥಿರಾಂಕಗಳು ಅಂತ ಬರುತ್ತೆ. ಏನು? ಸ್ಥಿರಾಂಕಗಳನ್ನು ಇಂಗ್ಲೀಷ್ನಾಗ ಏನು ಕರಿತೀವಿ ಅಂದರೆ ಕಾನ್ಸ್ಟಂಟ್ಸ್ ಅಂತ ಕರಿತೀವಿ. ಅಲ್ಲ, ಇವು ಯಾವಪ್ಪ ಕಾನ್ಸ್ಟೆಂಟ್ಗಳಂದರೆ ಯಾವುದೇ ರೀತಿ ಚರಾಂಶಗಳನ್ನು ಹೊಂದಿರಲ್ಲ. ಕೊಟ್ಟಿರುವಂಥ ಬೀಜಗಣಿತದ ಸಮೀಕರಣದಲ್ಲಿ ಯಾವುದೇ ರೀತಿ ಚರಾಂಶಗಳನ್ನು ಹೊಂದಿಲ್ಲದೆ ಇರುವಂಥ ಸಂಖ್ಯೆನ ಕಾನ್ಸ್ಟಂಟ್ ಅಥವಾ ಸ್ಥಿರಾಂಕ ಅಂತ ಕರಿತೀವಿ. ನೋಡಿ ಒಂದು ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ 4x - 7y + 2z - 6 ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದ್ದರೆ ಈ 6 ಏನಿದೆ ಅಲ್ಲ, ಇದೇನಾಗುತ್ತಾ ಕಾನ್ಸ್ಟಂಟ್ ಅಥವಾ ಸ್ಥಿರಾಂಕ ಅಂತ ಕರಿತೀವಿ. ಹೌದಾ? ಈ ಸಮೀಕರಣದಲ್ಲಿ ನೋಡಿ, ಈ ಕೊಟ್ಟಿರುವಂಥ ಸಮೀಕರಣದಲ್ಲಿ ಇದು 4 ಏನಿದೆ ಸಹಗುಣಕ ಹೌದಾ, ಅಥವಾ ಕೋಎಫಿಷಿಯಂಟ್ ಆಫ್ ಎಕ್ಸ್. ಇದು 7 ಕೋಎಫಿಷಿಯಂಟ್ ಆಫ್ ವೈ, 2 ಕೋಎಫಿಷಿಯಂಟ್ ಆಫ್ ಝೆಡ್. ಹೌದಾ? ಇವು ಕೋಎಫಿಷಿಯಂಟ್ಸ್. ಇನ್ನು ಇದರಲ್ಲಿ ಯೂಸ್ ಮಾಡಿರುವಂಥ ವೇರಿಯಬಲ್ಸು ಎಕ್ಸ್, ವೈ ಆ್ಯಂಡ್ ಝೆಡ್. ಓಕೆ, ಇನ್ನೊಂದು ಇಂಪಾರ್ಟೆಂಟ್, ಇದರಲ್ಲಿ ಯೂಸ್ ಮಾಡುವಂಥ ಆಪರೇಟರ್ಸ್ ಅಥವಾ ಚಿಹ್ನೆಗಳು ಅಂತ ಏನು ಕರಿತೀವಿ, ಅವು ತುಂಬಾ ಇಂಪಾರ್ಟೆಂಟ್. ಆಪರೇಟರ್ಸ್ ಓಕೆ, ಯಾವ್ಯಾವ ಯೂಸ್ ಮಾಡ್ತಾರೆ? ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಇವು 4 ಚಿಹ್ನೆಗಳನ್ನು ಅಥವಾ ಆಪರೇಟರ್ಸ್ಗಳನ್ನು ನಾವು ಬೀಜಗಣಿತದಲ್ಲಿ ಯೂಸ್ ಮಾಡ್ತೀವಿ. ಹೌದಾ? ಎಲ್ರಿಗೂ ಆಪರೇಟರ್ ರೂಲ್ಸ್ ಗೊತ್ತಿದೆ ಅನ್ಕೊತೀನಿ. ಪ್ಲಸ್ ಇಂಟು ಪ್ಲಸ್, ಪ್ಲಸ್, ಪ್ಲಸ್ ಇಂಟು ಮೈನಸ್, ಮೈನಸ್, ಮೈನಸ್ ಇಂಟು ಪ್ಲಸ್, ಮೈನಸ್, ಮೈನಸ್ ಇಂಟು ಮೈನಸ್, ಪ್ಲಸ್. ನೋಡಿ, ಇವು 4 ನಿಯಮಗಳೇನಿದಾವಲ್ಲ ಅಥವಾ ಫಾರ್ಮುಲಾಸ್ ಏನಿದಾವಲ್ಲ, ಇವು ನಿಮಗೆ ಬೀಜಗಣಿತದಲ್ಲಿ ತುಂಬಾ ಯೂಸ್ ಆಗ್ತವೆ. ಹೌದಾ? ಇವು 4 ನಿಯಮಗಳ ಮೇಲೇ ಬೀಜಗಣಿತ ಇರೋದು. ಬೀಜಗಣಿತದಲ್ಲಿ ಚಿಹ್ನೆಗಳ ಪಾತ್ರ ಐತಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಒಂದು ಚಿಹ್ನೆ ಬದಲಾದರೆ ಪೂರ್ತಿ ಸಮೀಕರಣನೇ ಬದಲಾಗುತ್ತೆ. ಸೊ ಇದಿಷ್ಟು ಅಲ್ಜಿಬ್ರಾದು ಬೇಸಿಕ್ಸ್. ಇನ್ನೂ ಇದೆ, ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಇನ್ನೂ ಡೀಪಾಗಿ ಹೇಳ್ತಾ ಹೋಗ್ತೀವಿ. ಇಷ್ಟೇ ಬೇಸಿಕ್ ಕಾನ್ಸೆಪ್ಟ್ಸ್ ಮೇಲೆ ಕೂಡ ಪ್ರೀವಿಯಸ್ ಇಯರಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ. ಹೌದಾ? ನೋಡಿ, ಒಂದು ಕ್ವಿಕ್ ರಿವಿಷನ್ ನೋಡಿ. ಅಲ್ಜಿಬ್ರಾದಲ್ಲಿ ಏನೇನಿರುತ್ತೆ? ವೇರಿಯಬಲ್ಸ್. ಹೌದಾ? ಅವೇನಾಗಿರ್ತವೆ? ಎಕ್ಸ್, ವೈ, ಝೆಡ್ ಆಲ್ಫಾಬೆಟ್ಸ್ ಇರುತ್ತೆ. ಹೌದಾ? ನೆಕ್ಸ್ಟು ಕೋಎಫಿಷಿಯಂಟ್ಸ್ ಏನಿರ್ತವೆ? ಇವು ಆಲ್ಫಾಬೆಟ್ಗಳ ಜೊತೆ ಬರೆದಿರುವಂಥ ಸಂಖ್ಯೆಗಳು. ಹೌದಾ? ಅವನ್ನ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಇನ್ನೊಂದು ಕಾನ್ಸ್ಟಂಟ್. ಹೌದಾ? ಇನ್ನೊಂದು ಆಪರೇಟರ್ಸ್. ಈ 4ಗಳ ಕೂಡಿ ಬರೆಯುವಂಥ ಒಂದು ಸಮೀಕರಣನ ನಾವೇನಂತ ಕರಿತೀವಿ? ಇಕ್ವೇಷನ್, ಅಲ್ಜಿಬ್ರಾಯಿಕ್ ಇಕ್ವೇಷನ್ ಅಂತ ಕರಿತೀವಿ. ಓಕೆ, ಇದಿಷ್ಟು ತಿಳ್ಕೊಂಡ್ಮೇಲೆ ನಿಮ್ಮ ಎಕ್ಸ್ಪ್ರೆಷನ್ನು ಈ ರೀತಿ ಇದ್ದದ್ದು ಈ ರೀತಿ ಚೇಂಜ್ ಆಗುತ್ತೆ. ಹೌದಾ? ಇನ್ನು ಕ್ವಶನ್ಸ್ ಮಾಡ್ತಾ ಹೋದರೆ ಇನ್ನೂ ನಿಮಗೆ ಬೀಜಗಣಿತ ತುಂಬಾ ಸುಲಭ ಆಗುತ್ತೆ. ನೋಡಿ, ಪ್ರಿವಿಯಸ್ ಇಯರ್ ಕ್ವಶನ್ ಇದೆ. ಏನಿದೆ? ಇನ್ ದ ಎಕ್ಸ್ಪ್ರೆಷನ್ 4x - 7y ಇಂಟು 4x + 7y ಮೈನಸ್ 3x - 2y ಹೋಲ್ ಸ್ಕ್ವಯರ್ ಪ್ಲಸ್ x² + y². ವಾಟ್ ಈಸ್ ದಿ ಕೋಎಫಿಷಿಯಂಟ್ ಆಫ್
ವೈ ಸ್ಕ್ವಯರ್ ಅಂತ ಕೇಳಿದ್ದಾನೆ. ಅಲ್ಲ, ಕೋಎಫಿಷಿಯಂಟ್ ಅಂದರೆ ಈಗ ತಾನೇ ಹೇಳಿದೆ ಸಹಗುಣಕ. ಈ ಚರಾಂಶಗಳ ಜೊತೆ ಬರೆದಿರುವಂಥ ಸಂಖ್ಯೆನ ಕೋಎಫಿಷಿಯಂಟ್ ಅಂತ ಕರಿತೀವಿ. ಹೌದಾ, ವೇರಿಯೇಬಲ್ಸ್ ಜೊತೆ ಬರೆದಿರುವಂಥದ್ದನ್ನು ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಹೌದಾ, ನೋಡಿ ಎಕ್ಸ್ದ ಕೋಎಫಿಷಿಯಂಟ್ 4 ಇದೆ, ವೈದ ಕೋಎಫಿಷಿಯಂಟ್ 7 ಇದೆ. ಹೌದಾ, ಇಲ್ಲಿ ನೋಡಿ ಎಕ್ಸ್ದು 3 ಇದೆ. ಹೌದಾ, ಇವಕ್ಕೇನಂತೀವಿ ಕೋಎಫಿಷಿಯಂಟ್ಸ್ ಅಂತ ಕರಿತೀವಿ. ಇವಾಗ ನಾವು ವೈ ಸ್ಕ್ವಯರ್ನ ಕೋಎಫಿಷಿಯಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಬರ್ಕೊಡ್ರಿ, ಏನು ಕೊಟ್ಟಿದ್ದಾರೆ ಎಕ್ಸ್ಪ್ರೆಷನ್, 4x ಮೈನಸ್ 7y ಇಂಟು 4x ಪ್ಲಸ್ 7y ಮೈನಸ್ ಇದೆ ಮೈನಸ್ 3x ಮೈನಸ್ 2y ಹೋಲ್ ಸ್ಕ್ವಯರ್ ಪ್ಲಸ್ x ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್. ಹೌದಾ, ನೋಡಿ ನೀವಲ್ಲಿ ಎಕ್ಸಾಮಲ್ಲಿ ಪೂರ್ತಿ ಇಕ್ವೇಷನ್ನ ಸಾಲ್ವ್ ಮಾಡ್ತಾ ಕೂಡುವಂಥ ಅವಶ್ಯಕತೆ ಇರೋದಿಲ್ಲ. ಅವಶ್ಯಕತೆ ಇದ್ದರೂ ಕೂಡ ಸಮಯ ನಮ್ಮ ಹತ್ರ ಅಷ್ಟೇ ಇರಲ್ಲ. ಸೊ ಹಾಗಾಗಿ ಅವ್ರು ಕೋಎಫಿಷಿಯಂಟ್ ವೈ ಸ್ಕ್ವಯರ್ ಕೇಳಿದ್ದಾರೆ. ಕೇವಲ ವೈ ಸ್ಕ್ವಯರ್ ಇರೋ ಸಂಖ್ಯೆಗಳನ್ನು ಮಾತ್ರ ನಾವು ಗುಣಾಕಾರ ಮಾಡ್ತಾ ಹೋಗೋಣ. ಹೌದಾ, ನೋಡಿ ಇಲ್ಲಿ ವೈ ಇದೆ, ಇಲ್ಲಿ ವೈ ಇದೆ, ಇಲ್ಲಿ ವೈ ಇದೆ, ಇಲ್ಲಿ ವೈ ಇದೆ. ಹೌದಾ, ಇವಿಷ್ಟನ್ನಷ್ಟೇ ನಾನು ಗುಣಾಕಾರ ಮಾಡ್ತೀನಿ. ನೋಡಿ, ಬ್ರ್ಯಾಕೆಟಿಂದ ಗುಣಾಕಾರ ಮಾಡೋದು ಎಲ್ರಿಗೂ ಗೊತ್ತಿದೆ ಅಂದ್ಕೊತೀನಿ. ಫಸ್ಟ್ ಸಂಖ್ಯೆಯಿಂದ ಇದಕ್ಕೆ ಗುಣಾಕಾರ ಮಾಡಿ ಮತ್ತೆ ಕೊಟ್ಟಿರುವಂಥ ಚಿಹ್ನೆನ ಬರೆದು ಇದಕ್ಕೆ ಗುಣಾಕಾರ ಮಾಡ್ತೀವಿ. ಹೌದಾ, ಈಗ ಅದೇ ಮೆಥಡ್ನ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ನೋಡಿ 7y ಇಂಟು 7y 49, y ಇಂಟು ವೈ ಸ್ಕ್ವಯರ್. ಹೌದಾ, ನೋಡಿ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ 49 ವೈ ಸ್ಕ್ವಯರ್. ಓಕೆನಾ, ಇಲ್ಲಿ ನೋಡಿ ಮೈನಸ್ 2y ಹೋಲ್ ಸ್ಕ್ವಯರ್ ಇದೆ. ಇದನ್ನು ಬಿಡಿಸಿದ್ರೆ ಏನಾಗುತ್ತಾ 4y ಸ್ಕ್ವಯರ್ ಆಗುತ್ತೆ. ಬಟ್ ಇಲ್ಲಿ ಮೇನಲ್ಲಿ ಮೈನಸ್ ಇದೆ, ಸೊ ಮೈನಸ್ 4y ಸ್ಕ್ವಯರ್. ಇಲ್ಲೊಂದು ವೈ ಸ್ಕ್ವಯರ್ ಇದೆ, ಪ್ಲಸ್ ಇದೆ, ಇಲ್ಲಿ ಕೂಡ ಪ್ಲಸ್ ಇದೆ. ಸೊ ಅದನ್ನು ಹಾಗೆ ಪ್ಲಸ್ ವೈ ಸ್ಕ್ವಯರ್ ಅಂತ ಬರ್ಕೊಳ್ಳಿ. ಈಗ ಇದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಮೈನಸ್ 49 ವೈ ಸ್ಕ್ವಯರ್ ಮೈನಸ್ 4y ಸ್ಕ್ವಯರ್ ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳಿದ್ದೆ, ಮೈನಸ್ 53 ವೈ ಸ್ಕ್ವಯರ್. ಇದು ಪ್ಲಸ್ ವೈ ಸ್ಕ್ವಯರ್ ಇದೆ, ಹಾಗೆ ಬರೀರಿ. ಈಗ ಮೈನಸ್ 53 ಪ್ಲಸ್ ಏನೂ ಇಲ್ಲ ಅಂದರೆ 1 ಇರುತ್ತೆ. 53ಅಲ್ಲಿ 52ಅಲ್ಲಿ 1 ಹೋದರೆ 52 ವೈ ಸ್ಕ್ವಯರ್. ಮೈನಸ್ ಇದೆ ಮೈನಸ್, ಸೊ ಇಲ್ಲೇನು ಬಂತು, ವೈ ಸ್ಕ್ವಯರ್ ಕೋಎಫಿಷಿಯಂಟ್ ಎಷ್ಟು ಬಂತು, ಮೈನಸ್ 52. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ನಿಮ್ಮದು ಆಪ್ಷನ್ ನಂಬರೇ ಮೈನಸ್ 52. ಐ ಹೋಪ್ ಈ ಕ್ವಶನ್ ಅರ್ಥ ಆಯಿತು ಅಂದ್ಕೊತೀನಿ. ನೋಡಿ ಇನ್ನೊಂದು ಸರ್ತಿ ಕ್ವಿಕ್ಕಾಗಿ ಹೇಳ್ತೀನಿ ಆನ್ಸರ್ನ. ಹೌದಾ, ಅವರು ಕೊಟ್ಟಿರೋ ಎಕ್ಸ್ಪ್ರೆಷನಲ್ಲಿ ನಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು ವೈ ಸ್ಕ್ವಯರ್ ಕೋಎಫಿಷಿಯಂಟ್ ಅಷ್ಟೇ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಎಕ್ಸಾಮಲ್ಲಿ ಟೈಮ್ ಸೇವ್ ಮಾಡೋಕ್ಕೆ ಏನು ಮಾಡಬೇಕು, ವೈ ಸ್ಕ್ವಯರ್ ಇದ್ದು ಕೋಎಫಿಷಿಯಂಟ್ನ ಅಷ್ಟೇ ಬರ್ಕೊಳ್ಳಿ. ನೋಡಿ ಇಲ್ಲಿ ಮೈನಸ್ 7y ಇದೆ, ಇಲ್ಲಿ ಪ್ಲಸ್ 7y ಇದೆ. ಸೊ ಏನೂ ಇಲ್ಲ ಅಂದರೆ ಇಲ್ಲಿ ಮಧ್ಯದಲ್ಲಿ ಗುಣಾಕಾರ ಚಿಹ್ನೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ, 49 y ಇಂಟು ವೈ ಸ್ಕ್ವಯರ್. ಇಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್. ಆವಾಗಲೇ ಹೇಳಿದೆ ನಾನು, ಬೀಜಗಣಿತದಲ್ಲಿ ಚಿಹ್ನೆಗಳ ಪಾತ್ರ ತುಂಬ ದೊಡ್ಡದು. ಹೌದಾ, ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕಿ. ನೋಡಿ ಇಲ್ಲಿ 2y ಹೋಲ್ ಸ್ಕ್ವಯರ್ ಇದೆ, ಅದನ್ನು ಬಿಡಿಸಿದ್ರೆ 2y ಸ್ಕ್ವಯರ್ ಆಗುತ್ತೆ. ಸೊ 2y ಸ್ಕ್ವಯರ್ನ ನಾವು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನಮಗೆ, 4y ಸ್ಕ್ವಯರ್ ಬರುತ್ತೆ. ಮೈನಸ್ ಇದ್ದದ್ದನ್ನು ಮೈನಸ್ ಹಾಗೆ ಇದ್ದೀನಿ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಇಲ್ಲಿ ವೈ ಸ್ಕ್ವಯರ್ ಹಾಗೆ ಇದೆ, ವೈ ಸ್ಕ್ವಯರ್ ಹಾಗೆ ಬರೀರಿ. ಹೌದಾ, ಈಗ ಇದನ್ನು ಸಾಲ್ವ್ ಮಾಡಿದ್ರೆ ಫಸ್ಟ್ ಇವೆರಡು ಸಾಲ್ವ್ ಮಾಡಿ. ಮೈನಸ್ 49 ಮೈನಸ್ 4 ಅಂದರೆ ಮೈನಸ್ 53 ವೈ ಸ್ಕ್ವಯರ್. ಇದು ಪ್ಲಸ್ ವೈ ಸ್ಕ್ವಯರ್ ಹಾಗೆ ಇಡಿ. ಇಲ್ಲಿ ಏನೂ ಇಲ್ಲ ಅಂದರೆ ಒಂದು ಇದ್ದೇ ಇರುತ್ತೆ. ಹೌದಾ, ಈಗ ಮೈನಸ್ 53ಅಲ್ಲಿ ಒಂದು ಕಳೆದ್ರೆ ಎಷ್ಟು ಬರುತ್ತೆ, ಮೈನಸ್ 52 ವೈ ಸ್ಕ್ವಯರ್. ಮೈನಸ್ ಯಾಕಪ್ಪ ಅಂದರೆ ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಮೈನಸ್ ಇದೆ, ಮೈನಸ್ ಇಟ್ಟೀನಿ. ಸೊ ಇಲ್ಲಿ ನಮ್ಮ ಆನ್ಸರ್ ಏನಾಯಿತು, ಮೈನಸ್ 52 ವೈ ಸ್ಕ್ವಯರ್. ಸೊ ಇದು ವೈ ಸ್ಕ್ವಯರ್ದು ಕೋಎಫಿಷಿಯಂಟ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇದು ವೈ ಸ್ಕ್ವಯರ್ ಬಿಟ್ಟು ಈ ಸಂಖ್ಯೆನ ಏನಿದೆ ಆ ಸಂಖ್ಯೆ
minus 52. So option number A is correct. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಎಕ್ಸ್ಪ್ರೆಷನ್ ಹೇಗಿದೆ ನೋಡಿ, ಫುಲ್ ಹ್ಯಾಪಿ ಎಕ್ಸ್ಪ್ರೆಷನ್ ತಾನೆ. ನೋಡಿ ಕ್ವಶನ್ ಏನಿದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಇನ್ ದ ಪ್ರಾಡಕ್ಟ್. ಕೊಟ್ಟಿರೋ ಈ ಸಂಖ್ಯೆಗಳಲ್ಲಿ ಕೋಎಫಿಷಿಯಂಟ್ ಕಂಡುಹಿಡಿಬೇಕು ಯಾವುದ್ರದ್ದು ಎಕ್ಸ್. ಇಲ್ಲೇ ನೋಡಿ ಪ್ರಾಡಕ್ಟ್ ಇದೆ, ಆ್ಯಂಡ್ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ಇದ್ದಲ್ಲಿ ನಾವು ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ. ಹೌದಾ, ಏನಿದೆ, ಎಕ್ಸ್ ಮೈನಸ್ ವೈ 3x ಪ್ಲಸ್ 5y. ಹೌದಾ, ಸಿಂಪಲ್. ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಫಸ್ಟ್ ಎಕ್ಸನ್ನು 3x ಇಂದ ಮತ್ತು 5yಗೆ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು 3x 3x ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು 5y 5xy. ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್. y ಇಂಟು 3x 3xy ಮೈನಸ್ ಇಂಟು ಪ್ಲಸ್ ಮೈನಸ್. 5y ಇಂಟು y 5y ಸ್ಕ್ವಯರ್. ಸ್ಕ್ವೇರ್ ಇದೆ, y ಸ್ಕ್ವೇರ್ ಇದೆ. ಇಲ್ಲಿ ನಮಗೆ ಇದು ಬೇಡ. ಹೌದಾ, ನಮಗೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಹೇಳಿದಾನೆ. ಸೊ ಎಕ್ಸ್ ಜೊತೆ ಇರೋ ಸಂಖ್ಯೆಗಳನ್ನಷ್ಟೇ ತೊಗೊಳ್ಳೋಣ. ನೋಡಿ, ಎಕ್ಸ್ ಎಲ್ಲಿದೆ, ಇಲ್ಲಿ 5x ಅಲ್ಲಿ 5 ಎಲ್ಲಿದೆ, 3 ಎಲ್ಲಿದೆ. ಹೌದಾ, ಪ್ಲಸ್ 5 ಮೈನಸ್ 3 ಮಾಡಿದರೆ ಆನ್ಸರ್ ಏನು ಬರುತ್ತೆ, 2xy. ದೊಡ್ಡ ಸಂಖ್ಯೆ ಮುಂದೆ ಪ್ಲಸ್ ಇದೆ, ಸೊ ಚಿಹ್ನೆ ಏನು ಚೇಂಜ್ ಆಗಲ್ಲ. ಓಕೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಹೇಳಿದ್ದಾನೆ. ಸೊ ಇದು ಎಕ್ಸ್ ಬಿಟ್ಟು ನಮಗೇನು ಸಿಗುತ್ತೆ, 2y. ಸೊ ಇಲ್ಲಿ ಆಪ್ಷನಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, 2y ಈಸ್ ಯೋರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವಯರ್. ಎಕ್ಸ್ ಸ್ಕ್ವಯರ್ ಕೇಳಿದಾನೆ ನೋಡಿ. ವೆನ್ 8x minus x square minus 4 is subtracted from 3x square plus 5x minus 4. ನೋಡಿ, ಫ್ರಮ್ ಅಂತ ಕೇಳಿದಾಗ ಇದನ್ನು ಮೊದಲು ಬರೀಬೇಕು, ಇದನ್ನು ನಂತರದಲ್ಲಿ ಬರೀಬೇಕು. ಹೌದಾ, ಏನಿದೆ, 3x square plus 5x minus 4. ಹೌದಾ, ಸಬ್ಸ್ಟ್ರಾಕ್ಟ್ ಕೇಳಿದಾನೆ. ಸೊ ಮೈನಸ್, ಇವಾಗ ಇದನ್ನು ಬರೀರಿ, 8x ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ 4. ನೋಡಿ, ನಾನು ಇಲ್ಲಿ ಕೂಡ ಪೂರ್ತಿ ಸಾಲ್ವ್ ಮಾಡೋಕ್ಕೆ ಹೋಗಲ್ಲ, ನೀವು ಪ್ರಾಕ್ಟೀಸ್ ಮಾಡಿ. ಇಟ್ಸ್ ಓಕೆ, ನಿಮ್ಮ ಸಲುವಾಗಿ ಸಾಲ್ವ್ ಮಾಡೇ ಬಿಡೋಣ. ಏನಿಲ್ಲ, ಈ ಬ್ರ್ಯಾಕೆಟ್ನ ರಿಮೂವ್ ಮಾಡಬೇಕಷ್ಟೇ. ಬ್ರ್ಯಾಕೆಟ್ನ ರಿಮೂವ್ ಮಾಡಿ ಚಿಹ್ನೆಗಳಲ್ಲಿ ಒಂಚೂರು ವ್ಯತ್ಯಾಸ ಮಾಡಿದರೆ ಏನಾಗುತ್ತೆ, ಅದು ಸೊಲ್ಯೂಷನ್ ಬರುತ್ತೆ. ಹೌದಾ, ಮೈನಸ್ 8xಗೆ ಮೈನಸ್ 8x ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವಯರ್. ಹೌದಾ, ಸೊ ಇದು ಕೂಡ ಪ್ಲಸ್ 4 ಆಗುತ್ತೆ. ಓಕೆ, ಈಗ ಅವ್ನು ಕೇಳಿರೋದು ನಮಗೇನು, ಎಕ್ಸ್ ಸ್ಕ್ವಯರ್ದು ಕೋಎಫಿಷಿಯಂಟ್ ಕೇಳಿದ್ದಾನೆ. ಸೊ ಎಕ್ಸ್ ಸ್ಕ್ವಯರ್ ಎಲ್ಲಿದೆ ಅವನ್ನಷ್ಟೇ ಪಿಕ್ ಮಾಡೋಣ. ಇಲ್ಲಿ ನೋಡಿ, 3x ಸ್ಕ್ವಯರ್ ಇಲ್ಲಿದೆ, ಇಲ್ಲಿ ಎಕ್ಸ್ ಸ್ಕ್ವಯರ್ ಇದೆ. ಹೌದಾ, 3x ಸ್ಕ್ವಯರ್ ಪ್ಲಸ್ ಇದೆ ಪ್ಲಸ್ ಎಕ್ಸ್ ಸ್ಕ್ವಯರ್, ಎರಡನ್ನೂ ಆ್ಯಡ್ ಮಾಡಿದರೆ 4x ಸ್ಕ್ವಯರ್. ಕೋಎಫಿಷಿಯಂಟ್ ಕೇಳಿದ್ದಾರೆ, ಹಾಗಾಗಿ ನಂಬರ್ ಮಾತ್ರ ಬರಿತೀನಿ. ಹೌದಾ, ಸೊ 4 ಈಸ್ ಯೋರ್ ಆನ್ಸರ್. ಎಲ್ಲಿದೆ, ಆಪ್ಷನ್ ನಂಬರ್ ಡಿ. ಹೌದಾ, ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಏನು ಕೇಳಿದ್ದಾನೆ, 3x ಸ್ಕ್ವಯರ್ ಪ್ಲಸ್ 5x ಮೈನಸ್ 4ಅಲ್ಲಿ 8x ಮೈನಸ್ ಎಕ್ಸ್ ಸ್ಕ್ವಯರ್ ಮೈನಸ್ 4 ಕಳೆದ್ರೆ ನಮಗೆ ಎಕ್ಸ್ ಸ್ಕ್ವಯರ್ದು ಕೋಎಫಿಷಿಯಂಟ್ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ಹೌದಾ, ಸೊ ಇದರಿಂದ ಇದನ್ನು ಕಳಿಬೇಕು ಅಂದರೆ ಮೊದಲಿಗೆ ಈ ಸಂಖ್ಯೆ ಬರ್ಕೊಂಡಿದ್ದೀನಿ, ಆಮೇಲೆ ಇದನ್ನು ಬರ್ಕೊಂಡಿದ್ದೀನಿ. ಮೈನಸ್ ಮಾಡಬೇಕು, ಮೈನಸ್ ಮಾಡಿಂದ ಚಿಹ್ನೆಗಳು ಚೇಂಜ್ ಆಗ್ತವೆ. ಪ್ಲಸ್ 8x ಇದ್ದಿದ್ದು ಮೈನಸ್ 8x, ಮೈನಸ್ ಎಕ್ಸ್ ಸ್ಕ್ವಯರ್ ಇದ್ದಿದ್ದು ಪ್ಲಸ್ ಎಕ್ಸ್ ಸ್ಕ್ವಯರ್, ಮೈನಸ್ 4 ಇದ್ದಿದ್ದು ಪ್ಲಸ್ 4. ನಮಗೆ ಎಕ್ಸ್ ಸ್ಕ್ವಯರ್ ಅಷ್ಟೇ ಕೇಳಿದ್ದಾರೆ. ಸೊ ಹಾಗಾಗಿ ಇವುಗಳನ್ನು ನಾನು ಯೂಸ್ ಮಾಡ್ದೇನೆ ಕೇವಲ ಎಕ್ಸ್ ಸ್ಕ್ವಯರ್ ಇರುವಂಥವನ್ನ ಮಾತ್ರ ತಗೊಂಡು 3x ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಎರಡನ್ನು ಆ್ಯಡ್ ಮಾಡಿದ್ರೆ 4x ಸ್ಕ್ವಯರ್ ಬಂತು. ಕೋಎಫಿಷಿಯಂಟ್ ಎಕ್ಸ್ ಸ್ಕ್ವಯರ್ದು ಕೇಳಿದಾಗ ಈ ಎಕ್ಸ್ ಸ್ಕ್ವಯರ್ನ ಬಿಟ್ಟು ಇಲ್ಲಿರುವಂಥ ಸಂಖ್ಯೆನಷ್ಟೇ ಬರಿತೀವಿ.
ಸೊ ಅದೇನು ಬರುತ್ತೆ 4 ಇದೆ. ಸೊ ಇಲ್ಲಿ ಆಪ್ಷನ್ ನಂಬರ್ ಡಿ. ಐ ಹೋಪ್ ಅರ್ಥ ಆಯ್ತು ಅಂದ್ಕೊತೀನಿ. ಒಂದು ಸರ್ತಿ ಬಿಟ್ಟು 2 ಸರ್ತಿ ಪ್ರಾಕ್ಟೀಸ್ ಮಾಡಿ, ನಿಮಗೂ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅಗೇನ್. In the expression x plus 1 into 2x plus 1 plus x plus 2 into x minus 1, if coefficient of x is k, then the value of 2k minus 9. ನೋಡಿ, ಓವರಾಲ್ ಕ್ವಶನ್ ನೋಡಿ, ಸುತ್ತಿ ಬಳಸಿ ಅವ್ರು ಕೇಳ್ತಿರೋದು ಕೋಎಫಿಷಿಯೆಂಟ್ ಆಫ್ ಎಕ್ಸನ್ನೇ ಕೇಳಿದ್ದಾರೆ. ಹೌದಾ? ಸ್ವಲ್ಪ ಕ್ವಶನ್ನ ಲೆಂದಿಯಾಗಿ ಮಾಡಿದ್ದಾರೆ ಅಷ್ಟೇ. ಹೌದಾ? ಚಿಕ್ಕದಾಗಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಕೋಎಫಿಷಿಯೆಂಟ್ ಆಫ್ ಎಕ್ಸನ್ನೇ. ಬಟ್ ಅವ್ರು ಯಾವ ರೀತಿ ಕೊಟ್ಟಿದ್ದಾರೆ? ಇಫ್ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಈಸ್ ಕೆ, ದೆನ್ ದ ವ್ಯಾಲ್ಯೂ ಆಫ್ 2k minus 9. ಅದ ಎಕ್ಸನ್ನು ಕೆ ಅಂದ್ಕೊಂಡ್ರೆ 2k minus 9 ಏನಾಗುತ್ತೆ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಅದ 2k minus 9 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ ಎಕ್ಸ್ ಬೇಕೇ ಬೇಕು. ಆ ಎಕ್ಸ್ ಬಂತು ಅಂದರೆ ಕೆ ಬಂದಂಗೆ, ಕೆ ಬಂತು ಅಂದರೆ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಬಂದಂಗೆ. ಹೌದಾ? ನೋಡಿ, ತುಂಬ ಈಸಿ ಇದೆ, ಸಾಲ್ವ್ ಮಾಡಿ. ಸೇಮ್ ಆ್ಯಸ್ ಇಟ್ ಈಸ್ ಮತ್ತೆ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು 2x, 2x ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು 1 ಎಕ್ಸ್ ಪ್ಲಸ್ 2x ಇಂಟು 1 2x ಪ್ಲಸ್ 1 ಇಂಟು 1 1. ಹೌದಾ? ಇದು ಇದರದಾಯಿತು. ಇದು ನೆಕ್ಸ್ಟ್ ಇದರದು ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು 1 ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ 2x ಪ್ಲಸ್ ಇಂಟು ಮೈನಸ್ ಮೈನಸ್ 2 1 2. ಹೌದಾ? ಎಕ್ಸ್ ಕೇಳಿದಾನೆ, ನಾನು ಕೇವಲ ಎಕ್ಸ್ಗಳದಷ್ಟೇ ವ್ಯಾಲ್ಯೂ ತೊಗೊತೀನಿ, ಬೇರೆ ತೊಗೊಳಲ್ಲ. ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲಿ ಕೂಡ ಒಂದು ಎಕ್ಸ್ ಇದೆ. ಹೌದಾ? ಎಕ್ಸ್ ಪ್ಲಸ್ 2x ಮೈನಸ್ ಎಕ್ಸ್ ಪ್ಲಸ್ 2x. ಹೌದಾ? ನೋಡಿ, ಪ್ಲಸ್ ಎಕ್ಸು ಮೈನಸ್ ಎಕ್ಸು ಕ್ಯಾನ್ಸಲ್, ಪ್ಲಸ್ 2x ಏನಾಯಿತು ಪ್ಲಸ್ 4x. ಸೊ ಇಲ್ಲಿ ಹೇಳಿದ್ದಾನೆ ಎಕ್ಸ್ ಅಂದರೆ ಕೆ ಅಂತ ತಗೊಳ್ಳಿ ಅಂತ. ಸೊ ನಮಗಿಲ್ಲಿ ಏನು ಬಂತು? ಕೆ ವ್ಯಾಲ್ಯೂ ಎಷ್ಟು ಬಂತು? 4 ಬಂತು. ಈ ಕೆನ ಈ ಕೊಟ್ಟಿರೋ ಎಕ್ಸ್ಪ್ರೆಷನ್ನಲ್ಲಿ ಪುಟ್ ಮಾಡಬೇಕು. ಏನಿದೆ? 2k minus 9. ಹೌದಾ? 2 ಇಂಟು ಕೆ ವ್ಯಾಲ್ಯೂ 4 ಇದೆ ಮೈನಸ್ 9, 2 4 8 ಮೈನಸ್ 9 ಎಷ್ಟು ಬರುತ್ತೆ? ಮೈನಸ್ 1. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಓಕೆ, ಐ ಹೋಪ್ ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. ನೋಡಿ, ಇವೆಲ್ಲವೂ ಕೂಡ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ಸೇ. ಹೌದಾ? ನೋಡಿ, ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಕೋಎಫಿಷಿಯೆಂಟ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಒಂದು ಬಿಟ್ಟು 2 ಸರ್ತಿ ಪ್ರಾಕ್ಟೀಸ್ ಮಾಡಿ ಕೋಎಫಿಷಿಯೆಂಟ್ನ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಹೌದಾ? ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡಿ. ದ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಇನ್ ದ ಪ್ರಾಡಕ್ಟ್ ಆಫ್ ದಿ ಎಕ್ಸ್ಪ್ರೆಷನ್ ಎಕ್ಸ್ ಮೈನಸ್ 5 ಆ್ಯಂಡ್ ಅಂತ ಕೊಟ್ಟಿದಾಗ ನಾವು ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಹೌದಾ? ನೋಡಿ, ಎಕ್ಸ್ ಇಂಟು ವೈ ಎಕ್ಸ್ ವೈ ಪ್ಲಸ್ ಎಕ್ಸ್ ಇಂಟು 7 7x ಮೈನಸ್ 5 ಇಂಟು ವೈ 5y ಮೈನಸ್ ಇಂಟು ಪ್ಲಸ್ ಮೈನಸ್ 5 7 35. ಹೌದಾ? ಅವ್ರ ಕ್ವಶನ್ ಕೇಳಿರೋದೇನು? ಕೋಎಫಿಷಿಯೆಂಟ್ ಆಫ್ ಎಕ್ಸ್. ಸೊ ಇವ್ಯಾವು ಬೇಡ, ಎಕ್ಸ್ ಜೊತೆ ಬರೆದಿರೋ ಸಂಖ್ಯೆಯನ್ನು ಮಾತ್ರ ಬೇಕು ನಮ್ಗೆ ಆನ್ಸರ್. ಸೊ ಇಲ್ಲೇನಿದೆ? ಪ್ಲಸ್ 7. ಸೊ ಆಪ್ಷನ್ ನಂಬರ್ ಡಿ ಇಸ್ ಕರೆಕ್ಟ್. ನೋಡಿ, ಎಷ್ಟು ಈಸಿ ಇದೆ ಕ್ವಶನ್. ಈ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನು. ವಾಟ್ ಈಸ್ ದ ಕಾನ್ಸ್ಟಂಟ್ ಟರ್ಮ್ ಇನ್ ದ ಫಾಲೋವಿಂಗ್ ಪ್ರಾಡಕ್ಟ್? ಇಷ್ಟೊತ್ತು ಕೋಎಫಿಷಿಯೆಂಟ್ ಕೇಳಿದ್ರು, ಇವಾಗ ಕಾನ್ಸ್ಟಂಟ್ ಕೇಳ್ತಿದ್ದಾರೆ. ಹೌದಾ? ನೋಡಿ, ಇದನ್ನು ನಾವು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅಂದರೆ,
ಫಸ್ಟು ಹೋಲ್ ಟರ್ಮ್ಗೆ ನಾನು ಎಲ್ ಸಿ ಎಮ್ ತಗೊತೀನಿ, ಎಕ್ಸ್ ಬರುತ್ತೆ ಹೌದಾ. ಎಕ್ಸ್ ಇಲ್ಲಿ ಎಕ್ಸಿಂದ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ ಎಕ್ಸಿಂದ ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ 1ಇಂದ ಮಲ್ಟಿಪ್ಲೈ ಮಾಡ್ತೀನಿ ಹೌದಾ. 2x² ಇಂಟು ಎಕ್ಸ್ 2x ಕ್ಯೂಬ್ ಮೈನಸ್ 3x ಇಂಟು ಎಕ್ಸ್ 3x² ಮೈನಸ್ 9 ಇದೆ 9 ಹೌದಾ. ಇಂಟು ಕೊಟ್ಟಿದ್ದಾರೆ, ಇಂಟು ಇಲ್ಲಿ ಕೂಡ ಸೇಮ್ ಎಲ್ ಸಿ ಎಮ್ ತೆಗಿತೀನಿ. ಸೊ ಏನಾಗುತ್ತೆ 7 ಮೈನಸ್ x² ಡಿವೈಡೆಡ್ ಬೈ ಎಕ್ಸ್ ಅದ. ಇಲ್ಲಿ ಇಷ್ಟ ಅಂತ ಅರ್ಥ ಆಯಿತು. ಇವಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಇದರಲ್ಲಿ ಕಾಮನ್ ಹೊರಗೆ ತೆಗಿತೀನಿ. ಫ್ರ್ಯಾಕ್ಷನ್ ಇರೋದನ್ನು ಹೊರಗೆ ತೆಗೋಣ. ಸೊ ಇದು ಎಕ್ಸು ಇದು ಎಕ್ಸ್, ಕಾಮನ್ ಏನು ಬರುತ್ತೆ 1/x² ಹೊರಗಡೆ ಬರುತ್ತೆ ಹೌದಾ. 1/x² ಹೊರಗಡೆ ಬಂದಮೇಲೆ ಇವಾಗ ಮಲ್ಟಿಪ್ಲೈ ಮಾಡಿ. 7 2s 14 ಎಕ್ಸ್ ಕ್ಯೂಬ್ ಅದು ಮೈನಸ್ ಐತಿ, ಮೈನಸ್ 7 3s 21 x² ಮೈನಸ್ 7 9s 63 ಮೈನಸ್ x² ಇಂಟು 2x³ 2x ಟು ದಿ ಪವರ್ 5 ಮೈನಸ್ x² ಇಂಟು 3x² ಮೈನಸ್ ಇಂಟು ಮೈನಸ್ ಇದೆ, ಸಾರಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ, ಪ್ಲಸ್ 3x ಟು ದಿ ಪವರ್ 4 ಮೈನಸ್ ಇಂಟು ಪ್ಲಸ್ ಮೈನಸ್ 9 ಇಂಟು x² 9x² ಹೌದಾ. ಇದಿಷ್ಟು ಆಯಿತು. ಇವಾಗ ಈ x² ಅಷ್ಟು ಮತ್ತೆ ಡಿವೈಡ್ ಮಾಡಿದರೆ ಏನೇನು ಬರುತ್ತೆ, ಇದು x² ಇದು ಕ್ಯೂಬ್ ಹೋಗುತ್ತೆ ಹೌದಾ. ಏನು ಉಳಿಯುತ್ತೆ 14x ಮೈನಸ್ ಇದೆ, ಮೈನಸ್ x² ಕ್ಯಾನ್ಸಲ್ ಆಗುತ್ತೆ, ಮೈನಸ್ 21 ಮೈನಸ್ 63 ಇದೆ, x² ಏನಾಗುತ್ತೆ ಡಿವಿಷನಲ್ಲಿ ಬರುತ್ತೆ, ಮೈನಸ್ 2x ಟು ದಿ ಪವರ್ 5 x² ಕ್ಯಾನ್ಸಲ್ ಆದರೆ 2x³ ಉಳಿಯುತ್ತೆ, ಪ್ಲಸ್ 3x ಟು ದಿ ಪವರ್ 4 ಇದೆ, ಇಲ್ಲೇನು ಉಳಿಯುತ್ತೆ 3x² ಉಳಿಯುತ್ತೆ, ಇಲ್ಲಿ 9x² ಇದೆ, x² ಗೆಟ್ ಕ್ಯಾನ್ಸಲ್ ಏನು ಉಳಿಯುತ್ತೆ 9 ಉಳಿಯುತ್ತೆ ಹೌದಾ. ಕಾನ್ಸ್ಟೆಂಟ್ ಕೇಳಿದಾನೆ. ಸೊ ಎಕ್ಸ್ ಇಲ್ಲದೆ ಇರೋದನ್ನು ಅಥವಾ ಕೋಎಫಿಷಿಯೆಂಟ್ಸ್ ವೇರಿಯೇಬಲ್ಸ್ ಇಲ್ಲದೆ ಇರೋ ಸಂಖ್ಯೆಗಳನ್ನು ಬಿಟ್ಟು ತಗೋಬೇಕು. ಈ ಕೋಎಫಿಷಿಯೆಂಟ್ಸ್ ಇಲ್ಲದೆ ಇರೋ ಸಂಖ್ಯೆಗಳು ವೇರಿಯೇಬಲ್ಸ್ ಇಲ್ಲದೆ ಇರೋ ಸಂಖ್ಯೆಗಳು ಯಾವ್ಯಾವಿದೆ, -21 ಪ್ಲಸ್ 9 ಹೌದಾ. -21 ಪ್ಲಸ್ 9 ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ -12. ಸೊ ಆಪ್ಷನ್ ಬಿ ಈಸ್ ರೈಟ್. ಅರ್ಥ ಆಯಿತು ಅಂದ್ಕೊತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಕ್ವಶನ್ನು ನೋಡ್ಲಿಕ್ಕೆ ಮಾತ್ರ ಈಗಿದೆ, ಟಫ್ ಇದೆ ಅಂದ್ಕೊಬಿಡಿ ಹೌದಾ. ಎಗೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ, ಬಿಗೊಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಸಿಗೊಂದು ಡಿಗೊಂದು ಕೊಟ್ಟು ವಾಟ್ ಈಸ್ ದ ಸಮ್ ಆಫ್ ದಿ ಕೋಎಫಿಷಿಯೆಂಟ್ ಆಫ್ x². ಇಲ್ಲಿ ಕೂಡ ಕೇಳಿರೋದವರು ಕೋಎಫಿಷಿಯೆಂಟ್ ಆಫ್ x² ಆ್ಯಂಡ್ ಎಕ್ಸ್ ಅಂತ ಕೇಳಿದ್ದಾರೆ ಹೌದಾ. ABCD 4 ಎಕ್ಸ್ಪ್ರೆಷನ್ ಕೊಟ್ಟು ಇದರಲ್ಲಿ x² ಮತ್ತು ಎಕ್ಸ್ದ ಸಮ್ ಏನಾಗುತ್ತೆ ಅಂತ ಕೇಳಿದ್ದಾರೆ ಹೌದಾ. ಎಕ್ಸ್ಪ್ರೆಷನ್ನ ಬರ್ಕೊಳ್ಳಿ. ಫಸ್ಟು ಏದೇನಿದೆ -2x² ಪ್ಲಸ್ 12x ಇದೆ, ಪ್ಲಸ್ ಬಿ ಇದೆ. ಸೊ ಪ್ಲಸ್ 11 ಮೈನಸ್ 8x ಪ್ಲಸ್ ಸಿ ಇದೆ, ಪ್ಲಸ್ 17 ಮೈನಸ್ 4x² ನೋಡಿ. ಇಲ್ಲಿ ಡಿ ಮೈನಸಲ್ಲಿದೆ, ಸೊ ಮೈನಸ್ ಇಲ್ಲಿ ಚಿಹ್ನೆಗಳು ಚೇಂಜ್ ಆಗ್ತಾವೆ ನೋಡಿ. ಪ್ಲಸ್ x² ಇದ್ದಿದ್ದು -x² ಆಗುತ್ತೆ, -x ಇದ್ದಿದ್ದು +x ಆಗುತ್ತೆ, -3 ಇದ್ದಿದ್ದು +3 ಆಗುತ್ತೆ ಹೌದಾ. ನೋಡಿ ಇಷ್ಟಂತರ ಎಕ್ಸ್ಪ್ರೆಷನ್ ಬರ್ಕೊಂಡ್ವಿ. ಇವಾಗ x² ಮತ್ತು ಎಕ್ಸ್ದು ಸಮ್ ಕಂಡುಹಿಡಿಬೇಕು ಕೋಎಫಿಷಿಯೆಂಟ್ಸ್ದು. ಸೊ ಮೊದಲಿಗೆ ನಾನು x² ಇರೋ ಟರ್ಮ್ನ ಒಂದು ಕಡೆ ಬರಿತೀನಿ ಹೌದಾ. x² ಯಾವ್ಯಾವಿದೆ, ಈ 2x² ಒಂದಿದೆ,
ಮೈನಸ್ 4x ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್, ಮತ್ತು ನೋಡಿ ಇಲ್ಲಿ ಬಿಯಲ್ಲಿ ಇನ್ನೊಂದು ಬರೆಯೋದು ಬಿಟ್ಟಿದ್ದೀನಿ, ಮೈನಸ್ 8x ಪ್ಲಸ್ 3x ಸ್ಕ್ವಯರ್ ಇದೆ, ಅದನ್ನು ಬರೆದಿರಲಿಲ್ಲ, ಹೌದಾ. ಇಲ್ಲೊಂದಿದೆ, ಇವುಗಳನ್ನು ಒಂದು ಕಡೆ ಬರೆಯೋಣ. ಎಕ್ಸ್ ಸ್ಕ್ವಯರ್ ಇರೋ ಟರ್ಮ್ಸ್ನ ಮೈನಸ್ 2x ಸ್ಕ್ವಯರ್ ಪ್ಲಸ್ 3x ಸ್ಕ್ವಯರ್ ಮೈನಸ್ 4x ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಸೊ ಮೈನಸ್ 2 ಪ್ಲಸ್ 3 ಮಾಡಿದರೆ ಪ್ಲಸ್ ಎಕ್ಸ್ ಸ್ಕ್ವಯರ್, ಉಳಿದೇನು ಮೈನಸ್ 4x ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್, ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಕ್ಯಾನ್ಸಲ್. ಸೊ ಏನು ಬರುತ್ತೆ, ಮೈನಸ್ 4x ಸ್ಕ್ವಯರ್. ಇದೇನಾಯಿತು, ಎಕ್ಸ್ ಸ್ಕ್ವಯರ್ದು ಕೋಎಫಿಷಿಯೆಂಟ್ ಆಯಿತು. ಇವಾಗ ನಮಗೆ ಎಕ್ಸ್ದು ಕೋಎಫಿಷಿಯೆಂಟ್, ಹೌದಾ. ನೋಡಿ ಎಕ್ಸ್ ಎಲ್ಲೆಲ್ಲಿದೆ, 12x ಮೈನಸ್ 8x ಪ್ಲಸ್ ಎಕ್ಸ್, ಹೌದಾ. 12x ಮೈನಸ್ 8x ಪ್ಲಸ್ ಎಕ್ಸ್, 12ಅಲ್ಲಿ 8 ಹೋದರೆ 4x ಪ್ಲಸ್ 1 5x, ಹೌದಾ. ಎಕ್ಸ್ ಸ್ಕ್ವಯರ್ದು ಮೈನಸ್ 4, ಎಕ್ಸ್ದು 5, ಮೈನಸ್ 4 ಪ್ಲಸ್ 5 ಸಾಲ್ವ್ ಮಾಡಿದರೆ 1. ಸೊ ಆಪ್ಷನ್ ನಂಬರ್ 3. ಅರ್ಥ ಆಯ್ತು ಅಂದ್ಕೊತೀನಿ ಫ್ರೆಂಡ್ಸ್. ಅವ್ರು ಕೊಟ್ಟಿರೋಂಥದ್ದು ABCD ಅಂತ 4 ಎಕ್ಸ್ಪ್ರೆಷನ್ ಕೊಟ್ಟು ಎಕ್ಸ್ ಸ್ಕ್ವಯರ್ ಮತ್ತು ಎಕ್ಸ್ದು ಕೋಎಫಿಷಿಯೆಂಟ್ ತೆಗೆದು ಅದನ್ನು ಸಮ್ ಮಾಡಿದರೆ ಆನ್ಸರ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ABCD ಎಕ್ಸ್ಪ್ರೆಷನ್ನ ಇಲ್ಲಿ ಬರ್ಕೊಂಡಿದ್ದೀನಿ, ಹೌದಾ. ಎಕ್ಸ್ ಸ್ಕ್ವಯರ್ ಟರ್ಮ್ಸ್ ಒಂದು ಕಡೆ ಬರ್ಕೊಂಡು, ಎಕ್ಸ್ ಟರ್ಮ್ಸ್ ಒಂದು ಕಡೆ ಬರ್ಕೊಂಡು, ಎಕ್ಸ್ ಸ್ಕ್ವಯರ್ ಕೋಎಫಿಷಿಯೆಂಟ್ ಮೊದಲು ತೆಗೀರಿ, ಆಮೇಲೆ ಎಕ್ಸ್ ಕೋಎಫಿಷಿಯೆಂಟ್ ತೆಗೀರಿ, ಎರಡನ್ನೂ ಆ್ಯಡ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, 1 ಬರುತ್ತೆ. ಐ ಹೋಪ್ ಅರ್ಥ ಆಯ್ತು ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ದ ಎಕ್ಸ್ಪ್ರೆಷನ್ 5x ಮೈನಸ್ 3y 6x ಪ್ಲಸ್ y ಮೈನಸ್ 3x ಪ್ಲಸ್ 7y ಇಂಟು 4x ಮೈನಸ್ 5y, ವಾಟ್ ಈಸ್ ದಿ ಕೋಎಫಿಷಿಯೆಂಟ್ ಆಫ್ XY ಅಂತ ಕೇಳಿದ್ದಾನೆ. ಸೊ ಈ ಕ್ವಶನ್ನು ನಿಮಗೆ ಹೋಮ್ವರ್ಕ್ ಕ್ವಶನ್ನಾಗಿ ಕೊಡ್ತಾಯಿದ್ದೀನಿ. ಸೊ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ನೀವೆಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಕಾನ್ಸೆಪ್ಟ್ಸು ಈಸಿ ಆಗ್ತಾ ಹೋಗ್ತವೆ. ನಾನು ತುಂಬ ಬೇಸಿಕ್ಕಿಂದ ಹೇಳ್ತಾ ಇದ್ದೀನಿ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತ. ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಕ್ವಶನ್ಸ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ವಿಡಿಯೋನ ಹೆಚ್ಚು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನೀವು ಪ್ರಾಕ್ಟೀಸ್ ಮಾಡಿ, ನಾನು ಕೊಟ್ಟಿರುವಂಥ ಹೋಮ್ವರ್ಕ್ ಕ್ವಶನ್ನ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ದಯಮಾಡಿ ಕಮೆಂಟ್ ಮಾಡಿ, ಹೌದಾ. ನೀವು ಆ ರೀತಿ ಮಾಡಿದರೆ ನನಗೂ ಗೊತ್ತಾಗುತ್ತೆ CTETಯಲ್ಲಿ ಎಷ್ಟು ಜನ ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದಾರೆ ಅಂಥೇಳಿ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಎಕ್ಸ್ಪ್ರೆಷನ್ ಈ ರೀತಿ ಇದೆ ಆಗಿರುತ್ತೆ, ಹೌದಾ. ಆಲ್ಜಿಬ್ರಾ ಅಂದರೆ ಎಷ್ಟು ಈಸಿ ಇದೆ ಅಲ್ಲ. ಎಸ್, ಐ ಕ್ಯಾನ್ ಸಾಲ್ವ್ ಆಲ್ಜಿಬ್ರಾ ಕ್ವಶನ್ಸ್ ಅನ್ನೋ ಕಾನ್ಫಿಡೆನ್ಸು ನಿಮ್ಮಲ್ಲಿ ಬಂದಿರುತ್ತೆ. ಈ ಕ್ವಶನ್ನ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಹೆಚ್ಚು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.